ಕೊಟ್ಬಿಟ್ಟ. ನಾನು ಈಕಿ ಸಲುವಾಗಿ ನಿನ್ನ ಎಷ್ಟೋ ಸಲ ದ್ವೇಷ ಮಾಡೇನು, ನಿಮ್ಮ ತವ್ರ ಮನೆ ಕಳ್ಸೇನು. ಯಾರ ಸಲುವಾಗಿ? ಎಲ್ಲ ಈಕಿ ಸಲುವಾಗಿ. ಹಾಂ, ಆದ್ರೆ ಆಕಿ ನಿನ್ನ ಮೇಲೆ ಕೈ ಮಾಡಿಲ್ಲ ಅಂತ ಕೇಳಿ ನನ್ನ ಇದು ಜಲ್ ಅಂತೇಳಿ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಬಿಡ್ಬೇಕಾಗಿತ್ತು. ನಾನು ಸಾಕಿ ಸಲಿಗೆ ತಾಯಿ ನೀನು. ನಿನ್ನ ಮೇಲೆ ಕೈ ಮಾಡುವಷ್ಟು ದೊಡ್ಡಗಾಗ್ಬಿಟ್ಲೇ ಆಕಿ. ಸುಂದ್ರಿ, ನೀನು ಈ ರೀತಿ ಮಾಡ್ತೀಯಂತ ನಾನು ಕನಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ. ಇನ್ನು ಮುಂದೆ ನೀನು ನನ್ನ ಪಾಲಿಗೆ ಸತ್ತಿದ್ದಿ. ಇಷ್ಟು ದಿನ ನಾನು ನಿನ್ನ ಮನೆಯಿಂದ ಹೊರಗೆ ಹಾಕಿದ್ನಲ್ಲ, ನನ್ನ ಮಗಳನ್ನ ಒಂದು ಸರಿ ನೋಡ್ಬೇಕಂತೇಳಿ ಮೊನ್ನೆ ತಾನೇ ಮಂಜವ್ವನ ಮುಂದೆ ಹೇಳಿದ್ನಿ. ಮಂಜವ್ವ, ನಾನೇ ಕರ್ಕೊಂಡು ಹೋಗ್ಕನ್ರಿ ನಿಮ್ಮ ಮನೆಗೆ, ಅವ್ರ ಮನೆ ತೋರಿಸ್ತೇನೆ ರೀ ಅಂತ ಹೇಳಿದ್ಲು. ಆದ್ರೆ ನೀನು ಅಕ್ಕಿ ಮ್ಯಾಲ ಕೈ ಮಾಡಿಬಿಟ್ಟಿಲ್ಲ. ಛೀ, ನೀನು ಒಬ್ಬ ಮಗಳೇನ? ಅಪ್ಪ, ಒಂದೇ ಒಂದ್ಸರಿ ನನ್ನ ಮಾತು ಕೇಳಿ ಅಪ್ಪ. ನನ್ನ ಮಾತು ಕೇಳ್ದ ನೀವು ಏನೋ ಮುಂದುವರಿಬೇಡಿ ಅಪ್ಪ. ಪ್ಲೀಸ್ ಅಪ್ಪ, ನಿಮ್ಮ ಪ್ರೀತಿ ಇಲ್ಲದೆ ನನಗೆ ಬದುಕಿರಕ್ಕೆ ಆಗಲ್ದು ಅಪ್ಪ. ಅಪ್ಪ ಅಂತ ಕರೀದು ನನಗೆ ಬದುಕಿರಕ್ಕೆ ಆಗ್ತಾ ಇಲ್ಲ ಅಪ್ಪ. ರೀ, ನನಗೆ ಹಂಗಾರೆ ಸರಿ. ನಾನು ಅಷ್ಟು ಇವಳ ಮುದ್ದು ಮಾಡಿ ಬೆಳೆಸೀನಿ. ಸಿಟ್ಟಾಗ ಒಂದು ಎಡೆ ಟಿಕಿನ ಹೊಡೆದಿರ್ಬೋದು, ನಾನು ಅಮ್ಮನೂ ಹೊಡೆದನ್ರಿ. ಆದ್ರೆ ಈಗ ಇನ್ನೊಬ್ಬನ ಲವ್ ಮಾಡಿ ಮದುವೆ ಆಗಿ ಹೋದಂಗೆ ನಮ್ಮಮ್ಮ ಮಾಡಲಿಲ್ರಿ. ನಾ ತೋರಿಸಿದ ಹುಡುಗನ ಮದುವೆ ಆಗತ್ತಾಳ. ಆದ್ರೆ ಆಕಿ ಮ್ಯಾಲೆ ಕೈ ಎತ್ತೀನಿ ಅನ್ನೋದು ಒಂದು ಬೇಜಾರೈತಿ. ಆದ್ರೆ ಈಗ ನನ್ನ ಮ್ಯಾಲೆ ಕೈ ಎತ್ತಿದನ ನಾನು ಸತ್ತಂಗಾತು. ನೀವು ನಿಮ್ಮ ಪಾಲಿಗೆ ಈಗ ಸತ್ತಾಳ ಅಂತಂದ್ರು ನಾನಾಕಿ ನನ್ನ ಪಾಲಿಗೆ ಅದಾಳ ಅಂತ ಅನ್ಕೊಂಡಿದ್ದಿ. ನೀವು ತಿಳಿ ಮೇಲೆ ನೀರು ಹೊಯ್ಕೊಂಡು ಒಳಗೆ ಬಂದರು ಇನ್ನೂ ಸುಂದ್ರಿ ಬದುಕ್ಯಾಳ ಅಂತೇಳಿ ನಾನು ಮೈ ಒಳಗೆ ಬಂದಿದ್ನಿ. ಆದರೆ ಇನ್ನು ಮುಂದೆ ನನ್ನ ಪಾಲಿಗೆ ಸುಂದ್ರಿ ಸತ್ತೋದ್ಲು. ಇಲ್ಲಿ ಬಂದು ನಿಂತಿರೋದು ಅವಳ ಹೆಣ ರೀ. ನನ್ನ ಮೇಲೆ ಕೈ ಮಾಡಿಬಿಟ್ಲಿಕ್ಕೆ ಇಷ್ಟು ದಿನ ಆದರೂ ನಮ್ಮಪ್ಪ ಅಮ್ಮನ ಮಾಡಿರಲಿಲ್ಲ. ನೀವೇನೋ ಯಾವಾಗ ಸಿಟ್ನ್ಯಾಗ ಒಂದು ಎರಡು ಇಟ್ಟು ಹೊಡೆದ್ರಿ. ಆದ್ರೆ ಈಕಿ ಕಡೆಯಿಂದ ನಾನು ಹೊಡಿಸ್ಕೊಳಂಗಾತಲ್ರಿ. ಅಯ್ಯೋ, ಯಾಕಪ್ಪ ದೇವ್ರ ನನಗೆ ಇಂಥ ಪರಿಸ್ಥಿತಿ ತಂದುಬಿಟ್ಟು ಮಗಳ ಕೈಯಿಂದ ತಾಯಿ ಕೆನ್ನೆ ಹೊಡಿಯುವಂಥದ್ದು. ನಾನು ಅಂಥ ತಪ್ಪು ಏನು ಮಾಡಿದ್ನಿ ದೇವ್ರ? ನಿಮ್ಮಪ್ಪ ಬರೋ ಮಠ ನಿಂದ್ರ ಅಂತ ಹೇಳಿದ ತಪ್ಪೇನ? ನಿಮ್ಮಪ್ಪ ಬರೋ ಮಠ ಈ ರೀತಿ ಬಾಗಲಾಗಿ ನಿಂತ್ಕೊಂಡು ಹೋಗೋಬೇಡ ಅಂದಿದ್ದ ತಪ್ಪೇನ? ಅಷ್ಟಕ್ಕೆ ನನ್ನ ಮ್ಯಾಗ ಕೈ ಮಾಡಿಬಿಟ್ಲು. ಚಿಕ್ಕಮ್ಮ, ಯಾಕೆ ಚಿಕ್ಕಮ್ಮ ಇಷ್ಟೊಂದು ಸುಳ್ಳು ಹೇಳಿ ಅಪ್ಪನ ಮನಸ್ಸಲ್ಲಿ ಅಷ್ಟೊಂದು ಕೆಟ್ಟ ಭಾವನೆನ ಹುಟ್ಟಾಕ್ತಾ ಇದ್ದೀರಿ? ನನ್ನ ಮೇಲೆ ಅಷ್ಟೊಂದು ಕೆಟ್ಟ ಭಾವನೆ ಬರುವಂಗೆ ಯಾಕೆ ಮಾಡ್ತಾ ಇದ್ದೀರಿ ಚಿಕ್ಕಮ್ಮ? ನಾನು ನಿಮ್ಗೆ ಏನು ಮೋಸ ಮಾಡಿದ್ದೀನಿ ಚಿಕ್ಕಮ್ಮ? ಅಪ್ಪ ನನ್ನ ಕಂಡ್ರೆ ಆಗಬಾರ್ದು ಹಂಗೆ ಮಾಡ್ತಾ ಇದ್ದೀರಾ? ಯಾಕೆ ಚಿಕ್ಕಮ್ಮ ಈ ರೀತಿ ಮಾಡ್ತಾ ಇದ್ದೀರಾ? ಹೇಳಿ ಚಿಕ್ಕಮ್ಮ, ಹೇಳಿ. ನಾನು ನಿಮಗೆ ಏನು ದ್ರೋಹ ಮಾಡಿದ್ದೀನಿ ಚಿಕ್ಕಮ್ಮ? ಬಾಯಿ ಮುಚ್ಚು ಸುಂದ್ರಿ. ಪಾಪ ಮಂಜವ್ವ, ಎಷ್ಟು ಒಳ್ಳೆ ಮನಸ್ಸು ಗೊತ್ತಾ? ನಾನು ಇಷ್ಟು ದಿನ ನಿನ್ನ ದೂರ ಇಟ್ಟಿದ್ದಕ್ಕೆ ಎಷ್ಟೆಲ್ಲ ಕೊರಗಿದ್ದೀನಿ ಅಂತ ನನಗೆ ಗೊತ್ತು. ನಾನು ನಿನ್ನ ನೋಡ್ಬೇಕಂತ ಎಷ್ಟು ಹಂಬಲ್ಸಾತಿದ್ದೆ ಅಂತ ಗೊತ್ತೈತಿ. ನೀನು ಬಂದು ಅನ್ನೋ ಕುಳಿನ ಅಲ್ಲಿಂದ ಓಡಿ ಬರತ್ತಾ ಇದ್ದೆ. ಆದ್ರೆ ನೀನಿಲ್ಲಿ ಅಮ್ಮನ ಮೇಲೆ ಕೈ ಮಾಡಿರೋದು ನೋಡಿ ನನ್ನ ಜೀವನ ಹೋದಂಗಾತು. ನಿನ್ನ ತಾಯಿಯಾಗಿದ್ರು ನೀನು ಕೈ ಮಾಡ್ತಿದ್ದೇನ? ಇವಳು ಯಾಕಂದ್ರೆ ನೀನು ಮಲ್ತಾಯಲ್ಲ, ಅದಕ್ಕೆ ಕೈ ಮಾಡಿದ್ಯಲ್ಲ. ಇಷ್ಟ ಮಾಡಿದ್ರು ನೀನು ಅವಳು ನೀನು ಚಿಕ್ಕಮ್ಮ ಅನ್ನೋದನ್ನ ನೀನ ತೋರಿಸ್ಕೊಟ್ಬಿಟ್ಟಿಯಲ್ಲ. ಅವಳ ಮಗಳ ಹಂಗ ನೀನು ನೋಡಿದ್ರೆ ಅವಳಿಗೆ ನೀನು ಈ ರೀತಿ ಮಾಡಿದ್ಯಲ್ಲ. ಛೀ, ನೀನು ಒಬ್ಬಾಕಿ ಮಗಳನ. ಇನ್ನು ಮುಂದೆ ನೀನು ನನ್ನ ಪಾಲಿಗೆ ಸತ್ತಿದಿ, ನಮ್ಮಿಬ್ಬರು ಪಾಲಿಗೆ ಸತ್ತಿದಿ. ಈ ಮನೆಯಾಗ ನಿನ್ನೊಂದು ಫೋಟೋ ಹಾಕಿ ಹಾರ ಹಾಕೋದು ಅಷ್ಟೇ ಬಾಕಿ ಉಳ್ದತಿ. ತೊಲಗು. ಅಪ್ಪ, ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ಸಿಟ್ನಲ್ಲಿ ಏನೋ ಮಾಡ್ತೀನಿ, ಏನೋ ಗೊತ್ತಿಲ್ಲ. ಆದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಅಪ್ಪ. ನನ್ನನ್ನು ಮನೆಯಿಂದ ಹೊರಗೆ ಹಾಕಬೇಡಿ ಅಪ್ಪ. ನಿಮ್ಮನ್ನು ಬಿಟ್ಟು ನನಗೆ ಹೋಗೋ ಶಕ್ತಿ ಇಲ್ಲ ಅಪ್ಪ. ಒಂದೇ ಒಂದು ಸರಿ ನನ್ನ ಮಗಳು ಅಂತ ಕರೀರಿ ಅಪ್ಪ. ನೀವು ಕರೆದ್ರೆ ಸಾಕು, ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಪ್ಪ. ಯಾವತ್ತೂ ನಿಮ್ಮ ಕಣ್ ಮುಂದೆ ಬರಂಗಿಲ್ಲ ಅಪ್ಪ. ನೀವು ಬಾ ಅಂದ್ರೆ ನಾನು ಬರಂಗಿಲ್ಲ ಅಪ್ಪ. ಮಂಜವ್ವ, ನೀನು ಅಳ್ಬೇಡ. ಅವಳನ್ನ ಈ ಮನೆಯಿಂದ ಹೊರಗೆ ಹಾಕು. ಅವಳು ಇಲ್ಲಿರಬಾರ್ದು, ನನ್ನ ಕಾರು ಮುಂದೆ ಇರಬಾರ್ದು ಮಂಜವ್ವ. ಅವಳನ್ನ ಮನೆಯಿಂದ ಹೊರಗೆ ಜಾಡಿಸಿ ಹೊತ್ತು ಬಿಸಾಕ ಅವಳನ್ನ. ಆಯ್ತು ರೀ, ನೀವು ಹೇಳಿದಂಗೆ ಮಾಡ್ತಾನೆ. ಅವಳು ನನ್ನ ಕಪಾಳಿ ಹೊಡೆದ್ರಿಂದ ನಾನು ಅದನ್ನ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ನಿ. ಆದ್ರೆ ನಿಮ್ಮ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಸುಮ್ಮನೆ ಇದ್ನಿ. ಇವಾಗ ನೀವು ಹೇಳಕತ್ತಿರಲ್ಲ, ಈಗ ಮಾಡದೆ ಬಿಡ್ತೇನೆ. ನಾನು ಅವಳನ್ನ ಮೊದಲು ಮನೆಯಿಂದ ಇಲ್ಲಿಂದ ಹೊರಗೆ ಹಾಕ್ತೀನಿ. ಅಪ್ಪ, ಒಂದೇ ಒಂದು ಸರಿ ಅಪ್ಪ, ನನ್ನ ಮಾತನ್ನ ಕೇಳಿಸ್ಕೋ ಅಪ್ಪ. ಇನ್ನು ಮುಂದೆ ನಾನಿನ್ ಬಾ ಅಂದ್ರೂ ಬರಲ್ಲ ಅಪ್ಪ. ನಾನು ಈ ಭೂಮಿ ಮೇಲೆ ಇರಲ್ಲ ಅಪ್ಪ. ಪ್ಲೀಸ್ ಅಪ್ಪ. ಅಯ್ಯೋ, ನನ್ನ ಸುಂದರಿ ಇಲ್ಲೇ ಇದ್ದಾಳ ಅಂತ ಅನಿಸತಿ. ಇಲ್ಲೇ ಧ್ವನಿ ಕೇಳ್ತಾ ಇದೆ. ನಾನು ಮೊದಲು ಹೋಗ್ಬೇಕು, ಸುಂದರಿನ ಕಾಪಾಡಬೇಕು. ಇಲ್ಲ ಅಂದ್ರೆ ಅವಳನ್ನ ಬಿಟ್ಟು ದೂರ ಹೋಗ್ಬಿಡ್ತಾಳೆ. ಅವ್ರ ಮನೇಲಿ ಒಪ್ಕೊಳ್ಳಿಲ್ಲ ಅಂದ್ರೆ ಏನು, ನಮ್ಮ ಮನೇಲಿ ಒಪ್ಕೊಂಡ್ರು ಎಲ್ಲರೂ ಅಂತ ಹೇಳಿ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಅಜ್ಜಿ ಒಬ್ಳೇ ಅಲ್ಲ, ಅಜ್ಜಿನೂ ಒಂದಿನ ಒಪ್ಕೋತಾಳ. ನಡಿ ಇಲ್ಲಿಂದ, ನಡಿ. ನಿಮ್ಮಪ್ಪ ಹೇಳಿದಾರೆ ಇಲ್ಲಿಂದ ನಡಿ. ಮನಸ್ಸಲ್ಲಿ ನೋವಾಗ್ತಾ ಇದೆ. ಆದರೆ ಏನು ಮಾಡೋದು, ಹೇಳ್ಕೊಳಕ್ಕಾಗಲ್ಲ. ಅಪ್ಪ. ಸುಂದರಿ, ಯಾಕೆ ಸುಂದರಿ ಈ ರೀತಿ ಮಾಡ್ದಿ? ನನಗೆ ಕೇಳ್ದೆ ನೀನು ಯಾಕೆ ಮನೆ ಬಿಟ್ಟು ಬಂದಿ? ನನಗೆ ಎಷ್ಟೆಲ್ಲ ನೋವಾಗಿತ್ತು ಗೊತ್ತೈತಿ. ನೀನು ಎಲ್ಲಿ ಹೋಗಿದ್ದಿ ಅಂತ ಹೇಳಿ ಹುಡ್ಕಾಡಿರೋ ಜಾಗ ಇಲ್ಲ.
ಕೊನೆಗೆ ನೀನು ನಿಮ್ಮಪ್ಪನ ಮನೆಗೆ ಬಂದಿರ್ಬೋದು ಅಂತ ಇಲ್ಲಿ ನೋಡಕ್ಕೆ ಬಂದ್ರೆ ಇಲ್ಲಿ ಇಷ್ಟೆಲ್ಲ ಅವಮಾನ ಮಾಡ್ಕೊಂಡ ಇಲ್ಲೇ ಇದೆಯಾ? ಯಾಕೆ ಸುಂದ್ರಿ ಈ ರೀತಿ ಮಾಡಿದೆ? ನನ್ನ ಪ್ರೀತಿಲಿ ನಿನಗೇನಾದರೂ ಕಡಿಮೆ ಆಗೈತಿ? ನನ್ನ ಪ್ರೀತಿಲಿ ನಿನಗೇನಾದರೂ ಕೊರತೆ ಕಾಣಕತ್ತೈತಿ? ಅದು ಹಾಗಲ್ಲ ಕ್ರಿಶ್, ಅಪ್ಪನ ನೋಡಬೇಕು ಅಂತ ಅನಿಸ್ತು, ಅದಕ್ಕಾಗಿ ಒಂದ್ಸರಿ ಅಪ್ಪನ ನೋಡಿದ್ರಾಯ್ತು ಅಂತ ಬಂದೆ. ಆದರೆ ಇಲ್ಲಿ ಅಲ್ಲ, ನೀವು ಮನುಷ್ಯ, ನೀವು ಒಂದು ಹೆಣ್ಣು ತಾನೇ. ಹೆಣ್ಣಾಗಿ ಈ ರೀತಿ ನೀವು ಒಂದು ಹೆಣ್ಣಿಗೆ ಮಾಡೋದು ನ್ಯಾಯನಾ? ನಿಮ್ಗೇನು ಅನ್ಸಲ್ವಾ? ಅಲ್ಲ ಅಂಕಲ್, ನಿಮ್ಮನ್ನು ಅಷ್ಟು ಪ್ರೀತಿ ಮಾಡೋ ಮಗಳು ಈ ರೀತಿ ಮಾಡ್ತಾಳಂತ ನೀವು ನಂಬ್ತೀರಾ? ಅವ್ರು ಹೇಳಿದ್ರೆ ನೀವು ಹೊಡೆದು ಬಿಟ್ಟರು ಅಂತ ಅನ್ಕೋತೀರಾ? ನಿಮ್ಮ ಮಗಳು ಇನ್ನೂ ಪ್ರೀತಿಲು ಅಂತ ಹೇಳ್ತಾ ಇದ್ದಾರಲ್ವ ಸುಂದ್ರಿ, ಅವಳನ್ನಾದ್ರೂ ಕೇಳಬೇಕಾಗಿತ್ತು. ಕೇಳ್ದೆ ನೀವು ಈ ರೀತಿ ಮಾಡೋದು ತಪ್ಪು ಅಲ್ವಾ ಅಂಕಲ್? ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಳೆ, ನಿಮ್ಮನ್ನು ಎಷ್ಟು ನೆನೆಸ್ಕೊತಾಳೆ ಅಂತ ಗೊತ್ತಾ ಸುಂದ್ರಿ? ನಿಮ್ಗೆ ಇದೆಲ್ಲ ಅರ್ಥ ಆಗಬೇಕು. ನಿಮಗೆ ಅವಳ ಮೇಲೆ ಪ್ರೀತಿ ಅನ್ನೋದು ಇದ್ರೆ ತಾನೇ ಅರ್ಥ ಆಗೋದಕ್ಕೆ. ಅಲ್ಲ ಆಂಟಿ, ನೀವು ಈ ರೀತಿ ಮಾಡೋದು ತಪ್ಪು ಆಂಟಿ. ಅಲ್ಲ ಆಂಟಿ, ನೀವು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡೋದು ತಪ್ಪು. ನಾನು ನಿಮಗೆ ಒಂದು ಸರಿ ವಾರ್ನಿಂಗ್ನ ಕೊಟ್ಟಿದ್ದೀನಿ, ಆದರೂ ನೀವು ಈ ರೀತಿ ಸುಂದ್ರಿ ಮೇಲೆ ಭಾಳ ನೀವು ಕೆಟ್ಟವರು ಆಂಟಿ. ಅವಳನ್ನ ಹೊಡೆಯೋದು, ಅವಳನ್ನ ತಪ್ಪೋದು, ಅವಳನ್ನ ಮನೆ ಬಿಟ್ಟು ಹೊರಗೆ ಹಾಕೋಕ್ಕೆ ಯಾರು ನೀವು? ಯಾರು ನೀವು ಅಂತ? ಅವಳಿಗೂ ಈ ಮನೆಯಲ್ಲಿ ಅಷ್ಟೇ ಅಧಿಕಾರ ಇದೆ, ಅವಳಿಗೂ ಮಗಳನ್ನು ಒಂದು ಇಲ್ಲಿ ಸ್ಥಾನ ಇದೆ. ಆದರೆ ನೀವು ಅವಳನ್ನ ಈ ರೀತಿ ಕೆಟ್ಟದಾಗಿ ಟ್ರೀಟ್ ಮಾಡೋದು ತಪ್ಪು ಆಂಟಿ. ಅದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು? ಇದು ನಮ್ಮ ಮನೆ, ನಮ್ಮ ಇಷ್ಟ. ಅವಳು ಇಲ್ಲಿ ಬರ್ಬೇಕು ಯಾಕ? ಆಕಿನ ಯಾಕ ನಿಮ್ಮ ಮನೆ ಬಿಟ್ಟು ಇಲ್ಲಿ ಕಳಿಸ್ಬೇಕು? ಅಷ್ಟಿದ್ದವನು ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಕುಂದಿರ್ಬೇಕು. ಅದನ್ನ ಬಿಟ್ಟು ನಮ್ಮ ಮನೆ ಕಳಿಸಿ ಇಲ್ಲೇನು ದಿಮಾಗ್ ಮಾಡಕ್ ಬಂದಿದೇನು? ಎಷ್ಟೈತೆ ಅಷ್ಟೇ ನೋಡ್ಕೊ. ಅದನ್ನ ಬಿಟ್ಟು ಜಾಸ್ತಿ ಮಾತಾಡಿದ್ರೆ ಚೆನ್ನಾಗಿರಂಗಿಲ್ಲ. ಏನು ನಮ್ಗೆ ಮಾತಾಡಕೊಂಡಿದೇನು? ಆಂಟಿ, ಯಾಕಂಟಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನೇನು ಮಾತಾಡಬಾರ್ದು ಮಾತಾಡ್ತೀನಿ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ನನ್ನ ಹೆಂಡತಿಗೆ ನೀವು ಈ ರೀತಿ ಚಿತ್ರಹಿಂಸೆ ಕೊಡೋದು ತಪ್ಪು ತಾನೇ? ಅವಳು ಅವಳ ಅಪ್ಪನ ನೋಡಕ್ಕೆ ಬಂದಿರೋದು, ನಿಮ್ಮನ್ನಲ್ಲ. ನಾನು ಅವಳ ಅಪ್ಪನೇ ಹೇಳ್ತಾ ಇರೋದು. ಅವಳು ಯಾಕೆ ಇಲ್ಲಿಗೆ ಬಂದು ನಿಮ್ಮ ಮನೇಲೇ ಇಟ್ಕೊಂಡು ಅವಳನ್ನ ಮುದ್ದು ಮಾಡ್ಕೊಳ್ಳಿ. ನಮ್ಮ ಮನೆಗೆ ಕಳಿಸೋ ಅವಶ್ಯಕತೆ ಇಲ್ಲ. ಓಳಿ ಕರ್ಕೊಂಡು ಹೋಗೋದು ಗೊತ್ತಾಕತಿ, ಇಲ್ಲಿ ನಮ್ಮ ಮನೆಗೆ ಕಳ್ಸೋದಕ್ಕೆ ಗೊತ್ತಾಗಂಗಿಲ್ಲ ನಿಮಗೆ. ಅಷ್ಟು ಪ್ರೀತಿ ಇದ್ರೆ ನಿಮ್ಮ ಮನೆಯಾಗ ಇಟ್ಕೊರೋ, ನಮ್ಮ ಮನೆ ಗಂಟೆ ಕಳ್ಸಕ್ಕೆ ಹೋಗ್ಬೇಡ. ಇದಲ್ಲಿ ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸರಿ ಅವಳು ಏನಾದರೂ ನಮ್ಮ ಮನೆಗೆ ಬಂದ್ಲಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತು, ಇಲ್ಲಿಂದ ಕರ್ಕೊಂಡು ತೊಲಗು. ಅಲ್ಲ, ನೀವೆಲ್ಲ ಮನುಷ್ಯರ? ನೀವೆಲ್ಲ ರಾಕ್ಷಸರು. ನಿಮ್ಮಂಥವ್ರ ಮನೆಯಲ್ಲಿ ಇಂಥ ಒಳ್ಳೆ ಹುಡುಗಿ ಹುಟ್ಟಿದಾಳಂದ್ರೆ ಆ ದೇವರು ಎಷ್ಟಾದರೂ ಕೆಟ್ಟವನಲ್ಲ. ನಿಮ್ಮಂಥವ್ರ ಮನೆಯಾಗ ಇಂಥ ಹುಡುಗಿನ ಹುಟ್ಟಿಬಿಟ್ಟು ಅವ್ಳಿಗೆ ಎಷ್ಟೆಲ್ಲ ಕಷ್ಟನ ಕೊಟ್ಟಿದ್ದಾನೆ. ಅವಳು ಚಿಕ್ಕ ವಯಸ್ಸಿನಿಂದನೂ ನಮ್ಮ ಮನೆಗೆ ಕೆಲಸಕ್ಕೆ ಬರ್ತಾಳೆ. ಅವಳನ್ನ ಕೆಲಸ ಕಳಿಸ್ತಿದ್ರಿ, ಅದಾದರೂ ನಿಮ್ಗೆ ಗೊತ್ತಾ? ಇಲ್ಲಿ ನಿಂತ್ಕೊಂಡು ಏನು ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದ ಮೊದಲು ತೊಲಗಂತಾನೆ ಹೇಳಕತ್ತಿರೋದು. ತೊಲಗಿಲಿಂದ. ಆಂಟಿ, ನಿಮ್ಮ ಗುಟ್ಟೆಲ್ಲ ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ಗುಂಟೆಲ್ಲ ನನಗೆ ಗೊತ್ತು. ಆದರೂ ನಾನು ಹೋಗಲಿ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದರೆ ನಾನು ಸುಮ್ಮನೆ ಬಿಡೋ ಮಗ ನಿನ್ನೆ ಅಲ್ಲ. ನನ್ನ ನೀವೇನಂತ ಅನ್ಕೊಂಡ್ಬಿಡ್ತೀರಾ? ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂತ ಸುಮ್ಮನೆ ಇರೋದಕ್ಕೆ ಕಿವಿ ಮೇಲೆ ನಾನೇನು ಹೂವು ಇಟ್ಕೊಂಡಿಲ್ಲ, ಸರಿನಾ? ನಿಮ್ಮ ಗಂಡನಿಗೆ ಇಟ್ಟಿರ್ಬೋದು ನಿಮ್ಮ ಹೂವನ, ಅವರು ನಿಮ್ಮ ಮಾತನ್ನೆಲ್ಲ ನಂಬ್ತಾರೆ. ಆದರೆ ನಾನು ನಿಮ್ಮ ಮಾತನ್ನ ನಂಬಕ್ಕ ಕಿವುಡನೂ ಅಲ್ಲ, ಕುಡ್ಡನೂ ಅಲ್ಲ, ಅಥವಾ ಮೂಗನೂ ಅಲ್ಲ. ಎಲ್ಲ ಮುಚ್ಕೊಂಡು ಸುಮ್ಮನೆ ಇರೋದಕ್ಕೆ ಅವೆಲ್ಲ ಮುಚ್ಕೊಂಡಿರೋದು ನಿಮ್ಮ ಗಂಡ. ಅದಕ್ಕಾಗಿ ಅವನಿಗೂ ಇನ್ನೂ ಏನೂ ಅರ್ಥ ಆಗತ್ತಿಲ್ಲ. ಅರ್ಥ ಆದಮೇಲೆ ನಿಮ್ಗೆ ಸರಿಯಾಗಿ ಒಂದು ಗತಿ ಕಾಣಿಸ್ತಾರೆ, ನೋಡ್ತಾ ಇರಿ. ಕ್ರಿಶ್, ಬೇಡ ಕ್ರಿಶ್, ನೀನು ಇಷ್ಟೆಲ್ಲ ಮಾತಾಡಬೇಡ. ಎಷ್ಟೇ ಮಾಡಿದ್ರು ಅವ್ರು ನನ್ನಪ್ಪ, ಅವರು ನಮ್ಮ ಚಿಕ್ಕಮ್ಮ. ಬಾ, ಇಲ್ಲಿಂದ ಹೋಗೋಣ. ನಡಿ, ನಾನು ನಿನ್ನ ಜೊತೆ ಬರ್ತೀನಿ. ನಡಿ ಕ್ರಿಶ್. ಸುಮ್ಮನೆ ಇರು ಸುಂದ್ರಿ. ನೋಡಿ ನನಗೂ ಸಾಕಾಗಿ ಹೋಗೈತಿ. ನೀನು ದಿನ ಅಳೋದನ್ನ ನೋಡಿ ನನ್ನ ಜೀವ ಎಷ್ಟು ನೋವು ಆಗ್ತೈತೆ ಅಂತ ನನಗೆ ಗೊತ್ತು. ನೀನು ಅಳೋದನ್ನ ನನ್ನ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಅಳೋದನ್ನ ನೋಡೋಕ್ಕಾಗಲ್ಲ ಅಂದ್ರೆ ಅಳದಿರೋ ಹಂಗೆ ನೋಡ್ಕೊರು. ಅದನ್ನ ಬಿಟ್ಟು ಇಲ್ಲಿಗೆ ಯಾಕೆ ಕಳಿಸ್ತಿದ್ದಿ? ಇಲ್ಲಿಗೆ ಯಾಕೆ ಕಳಿಸ್ತಿದ್ದಿ ನಮ್ಮನೆಗೆ? ಯಾಕೆ ನಿಮ್ಮ ಮನ್ಯಾಗ ಸರಿಯಾಗಿ ಊಟ ಹಾಕಕ್ಕಾಗಲ್ತಾನೆ? ಅದಕ್ಕೆ ಇಲ್ಲಿ ನಮ್ಮನೆಗೆ ಸ್ವಲ್ಪ ಏನಾರ ವರದಕ್ಷಿಣೆ ತೊಗೊಂಬರೋಂತ ಕಳ್ಸಕತ್ತಿ ಯಾಕಿನ? ಓಹೋ, ಪ್ರೀತಿ ಮಾಡಿ ಮದುವೆ ಆಗಿ ಹೋಗೋದು. ಈಗ ಪ್ರೀತಿ ಆದ್ಮೇಲೆ, ಮದುವೆ ಆದ್ಮೇಲೆ ಸಂಸಾರ ಮಾಡಕ್ಕೆ ನಿನಗೆ ಬಂಗಾರ ಗಿಂಗಾರ ಬೇಕಾಗೈತೇನ? ವರದಕ್ಷಿಣೆ ಕೇಳಕ್ಕೆ ಕಳ್ಸಕತ್ತೇನ? ಅಲ್ಲಲ್ಲ, ಭಾರಿ ಐತಿ ಬಿಡು ನಿಂದು. ಹೆಂಗಾರ ಮಾಡಿ ವರದಕ್ಷಿಣೆ ಇಸ್ಕೊಂಬರಗು. ನಿಮ್ಮಪ್ಪನ ಮರಳು ಮಾಡ್ಕೋ. ನಿಮ್ಮಪ್ಪನ ಮರಳು ಮಾಡಿ ರೊಕ್ಕ ಇಸ್ಕೊಂಬರೋಂತ ಕಳ್ಸಕತ್ತೇನ ಹಂಗಾರಕಿನ? ಅಯ್ಯೋ ಬಾಯಿ ಮುಚ್ಚ್ರಿ. ನಿಮ್ಮ ರೊಕ್ಕ ಯಾವನಿಗೆ ಬೇಕು? ನಮ್ದು ರೊಕ್ಕ ಕೊಳ್ಕೊಂತ ಬಿದ್ದತಲ್ಲಿ, ಅದನ್ನ ಖರ್ಚು ಮಾಡೋಕ್ಕಾಗಲ್ದು, ಇನ್ನು ನಿಮ್ಮ ರೊಕ್ಕನ? ಅಯ್ಯೋ, ನಿಮ್ಮ ರೊಕ್ಕ ನಮಗೆ ಯಾವುದಕ್ಕೂ ಸಮ ಆಗಂಗಿಲ್ಲ. ನಿಮ್ಮ ಬಿಡುಗಾಸು ನಮಗೆ ಲೆಕ್ಕಕ್ಕೂ ಬರೋಂಗಿಲ್ಲ. ಆದರೆ ನಾವು ಮರ್ಯಾದೆ ಕೊಡೋರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತೀವಿ. ಯಾರು ಮರ್ಯಾದೆ ತಗೋದಿಲ್ವೋ ಅವ್ರಿಗೆ ಯಾವ ರೀತಿ ಮಾತಾಡಬೇಕೋ ಅದೇ ರೀತಿ ಮಾತಾಡ್ತೀವಿ. ನನ್ನ ಹೆಂಡತಿಗೆ ನೀವು ಏನಾದರೂ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನಿಮ್ಮನ್ನ ಒಬ್ಬೊಬ್ಬರನ್ನು ಕಂಬಿ ಅನ್ಸಂಗೆ ಮಾಡ್ತಾನೆ, ನೆನಪಿಟ್ಕೋರಿ. ಯವ್ವ ನೋಡ್ರಿ ಯಜಮಾನ್ರ, ಇವನು ನಮ್ಮನ್ನ ಕಂಬಿ ಅನ್ಸಂಗ್ ಮಾಡ್ತಾನಂತ. ಈ ನಿಮ್ಮ ಹಾಳಾದ ಮಗಳ ಸಲುವಾಗಿ ನಾವು ಜೈಲಿಗೆ ಹೋಗೋದು ಬರ್ತದಂತ ಹೇಳಾಕತ್ತ. ನೀವು ಸುಂದ್ರಿ, ಇಲ್ಲಿಂದ ತೊಲಗ, ನಿನ್ನ ಗಂಡನ ಕರ್ಕೊಂಡ. ಇಲ್ಲ ಅಂದ್ರ ಇಲ್ಲಿ ನಿಮ್ಮಿಬ್ಬರು ಹೆಸರು ಬರ್ದಿಟ್ಟ ನಾನು, ನಿಮ್ಮಪ್ಪ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ತಂಗಿ ಎಲ್ಲ ನಿಮ್ಮ ಹೆಸರು ಬರ್ದಿಟ್ಟ ಸಾಯ್ಬೇಕಾಕತಿ. ನಾವು ಜೈಲಿಗೆ ಹೋಗಲವಾಗ ನೀವು ಜೈಲಿಗೆ ಹೋಗ್ಬೇಕಾಕತಿ, ನೀವು ಕಂಬಿ ಅನಿಸ್ಬೇಕಾಕತಿ. ತೊಲಗ್ರಿ ಇಲ್ಲಿಂದ, ತೊಲಗ ಕರ್ಕೊಂಡ. ಕ್ರಿಶ್, ಬಾ ಕ್ರಿಶ್, ಇಲ್ಲಿಂದ ಹೋಗೋಣ. ನಂಗೆ ಯಾರು ಬೇಡ ಕ್ರಿಶ್, ನಂಗೆ ನೀನು ಒಬ್ಬಾದ್ರೆ ಸಾಕು. ನಂಗೆ ಅಪ್ಪನೂ ಬೇಡ, ಚಿಕ್ಕಮ್ಮನೂ ಬೇಡ, ಅಮ್ಮನೂ ಬೇಡ, ಅಮ್ಮಗೂ ಬೇಡ, ನನಗೆ ಯಾರು ಬೇಡ.
ಬಾ ಕ್ರಿಶ್ ಇಲ್ಲಿಂದ ಹೋಗೋಣ. ಬಾ ಕ್ರಿಶ್, ಇವ್ರ ಕಡೆಯಿಂದ ನೀನು ನೆನೆಸ್ಕೊಳ್ದು ನನಗೆ ಇಷ್ಟ ಆಗ್ತಾ ಇಲ್ಲ. ಬಾ ಕ್ರಿಶ್ ಹೋಗೋಣ. ಬಾ ಕ್ರಿಶ್. ನೀನು ಅಳಬೇಡ ಸುಂದ್ರಿ, ನೀನು ಅಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನಿನ್ನ ಸಲುವಾಗಾದರೂ ನಾನು ಏನು ಅಂದ ಬರ್ತೀನಿ. ನಡಿ, ಇಲ್ಲಿಂದ ಹೋಗೋನು. ನಡಿ ಕ್ರಿಶ್, ಹೋಗೋಣ.